ನಮಸ್ಕಾರ. ಇವತ್ತು ಮೈಸೂರು ನಗರದ ಹೈವೇ ಸರ್ಕಲ್ ನಲ್ಲಿ ಯುವ ಕಾಂಗ್ರೆಸ್ ಎಲ್ಲ ಮಿತ್ರರು ಸೇರಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದೇವೆ. ಇವತ್ತೇನ್ ಕೇಂದ್ರ ಸರ್ಕಾರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಬಂದಿತ್ತು, ಅಚ್ಚೇ ದಿನ್ ಲಾಯಂಗೆ ಅಂತ ಈ ಬುರೇ ದಿನ್ ತಗೊಬಂದ್ ಬಿಟ್ಬಿಟ್ಟಿದ್ದಾರೆ. 2014ರಿಂದ ಎಲ್ಲಿವರೆಗೂ ನಾವು ಅಚ್ಚೇ ದಿನ ನೋಡೇ ಇಲ್ಲ. ಬರೀ ಜಾತಿ ಆಧಾರದ ಮೇಲೆ ರಾಜಕಾರಣ, ಹೆಣ್ಣು ಮಕ್ಕಳುಗಳಿಗೆ ದೌರ್ಜನ್ಯ ಆಗ್ತಿದೆ, ಅದ್ರ ಮೇಲೆ ಗಮನ ಇಲ್ಲ ಮಾನ್ಯ ಪ್ರಧಾನ ಮಂತ್ರಿಗಳಿಗೆ. ಅವರು ಬರೀ ನೋಡ್ತಿದ್ರೆ ಅಂಬಾನಿ ಕುಟುಂಬಕ್ಕೆ, ಅದಾನಿ ಕುಟುಂಬಕ್ಕೆ ಅವ್ರ ರಕ್ಷಣೆಯನ್ನ ಕೊಟ್ಕೊಂಡಿದ್ದಾರೆ. ದೇಶದ ಸಾರ್ವಜನಿಕರು ಏನ್ ಮಾಡ್ಬೇಕು? ಇವತ್ತು ಬೆಲೆ ಏರಿಕೆ, ದಿನನಿತ್ಯ ಬೆಲೆ ಏರಿಕೆ, ಉಪಯೋಗ ಆಗುವಂತ ವಸ್ತುಗಳ ಬೆಲೆ ದಿನನಿತ್ಯ ಏರಿಕೆ ಆಗ್ತಾ ಹೋದ್ರೆ ಬಡವರು ಹೆಂಗ್ ಜೀವನ ಮಾಡ್ಬೇಕು ಸ್ವಾಮಿ? ಎಲ್ರು ಅದಾನಿ ಅಂಬಾನಿ ಇಲ್ಲ ಇಲ್ಲಿ. ನೀವು ತಿಳ್ಕೊಂಡಿರಂಗೆ ಯಾರು ಅಷ್ಟು ಕೇಪಬಿಲಿಟಿ ಅವ್ರು ಇಲ್ಲ. ಭಾರತ ದೇಶ ಬಡ ದೇಶ, ಇದು ಬಡವರು ಇರ್ತಕ್ಕಂತಹ ದೇಶ. ಇಲ್ಲಿ ನೀವ್ ಯಾಕೆ ಬಡವರ ರಕ್ತ ಕುಡಿಕ್ತಾ ಇದ್ದೀರಾ ಅಂತ ನಮಗ್ ಅರ್ಥ ಆಗ್ತಾ ಇಲ್ಲ. ಇದನ್ನ ಮುಚ್ಚಕ್ಕೆ ಜಾತಿ ಮೇಲೆ ರಾಜಕಾರಣ ಮಾಡ್ಬಿಡ್ತಾರೆ. ಇವತ್ತು ಈ ಕರ್ನಾಟಕ ಬಿಜೆಪಿ ಅವರು ಜನ ಆಕ್ರೋಶ ಯಾತ್ರೆ ಅಂತೆ. ಜನ ಎಲ್ಲಿ ಆಕ್ರೋಶದಲ್ಲಿದ್ದಾರೆ? 2,000 ರೂಪಾಯಿ ನೇರವಾಗಿ ಸರ್ಕಾರದಿಂದ ಒಂದು ಹೆಣ್ಣು ಮಗು ಅಕೌಂಟ್ ಬರ್ತಾ ಇದೆ ಅಂದ್ರೆ ಇದು ಹೆಮ್ಮೆ ಪಡುವಂತ ವಿಚಾರ ರೀ. ಇವತ್ತು ಎಷ್ಟು ಜನಕ್ಕೆ ಅನುಕೂಲ ಆಗ್ತೈತೆ. 2,000 ರೂಪಾಯಲ್ಲಿ ಅಕ್ಕಿ ಸರ್ಕಾರದಿಂದ ಕೊಡ್ತಾರೆ, 2,000 ರೂಪಾಯಲ್ಲಿ ಮನೆ ನಡೀತೈತೆ. ಇವತ್ತು ಅದಕ್ಕೂ ಹೊಟ್ಟೆ ಕಿಚ್ಚ ನಿಮ್ಗೆ? ನೀವು ಕೊಡುವಂತ ಯೋಗ್ಯತೆ ನಿಮ್ಗೆ ಇರ್ಲಿಲ್ಲ, ಕೊಡೋರ್ ಮೇಲೆ ಹೊಟ್ಟೆ ಕಿಚ್ಚಾಕ್ ಮಾಡ್ಕೋತೀರಾ ಸ್ವಾಮಿ? ದಯವಿಟ್ಟು ಈಗ ಮುಖಭಂಗ ಕರ್ನಾಟಕದಲ್ಲಿ ಯಾವ ರೀತಿ ನಿಮ್ಗೆ ಆಗಿದೆ. 140 ಸ್ಥಾನಗಳು, ಹತ್ತತ್ರ 140 ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗಳಿಸಿದೆ. ನೀವೆಲ್ಲಿದ್ದೀರಾ? ಆಪರೇಷನ್ ಕಮಲ ಮಾಡಿ ಇವತ್ತು ಹಾರ್ಟ್ ಆಪರೇಷನ್ ಮಾಡಿಸ್ಕೋಬೇಕು ನೀವು, ಅಂತ ಪರಿಸ್ಥಿತಿ ನಿಮಗ್ ಬಂದಿದೆ. ನೀವು ದಯವಿಟ್ಟು ಜನ ಉಗಿತಾ ಇದ್ದಾರೆ ನಿಮ್ಗೆ, ಅದು ನಿಮಗ್ ಕಾಣ್ತಾ ಇಲ್ಲ. ನಿಮ್ಮ ಪಕ್ಷದಲ್ಲೇ ಒಂದು ಪಕ್ಷದಲ್ಲಿ 3 ಮನೆ ಆಗಿದೆ, ಬಿಜೆಪಿ 3 ಬಾಗ್ಲಾಗಿದೆ. ನಿಮ್ಮ ಇಂಟರ್ನಲ್ ಏನಿದೆ ಅದನ್ನ ನೋಡ್ಕೊಳ್ಳಿ. ಯತ್ನಾಳ್ ಬಾಯಿಗೆ ಬಂದಂಗ್ ಮಾತಾಡ್ತವ್ರೆ. ಯತ್ನಾಳ್ ಗುಚ್ಚಾಟನೆ ಮಾಡಿದಕ್ಕೆ ಬಿಜೆಪಿ ಹೊಡೆದೋಗಿದೆ. ಇವತ್ತು ಹಿಂದುತ್ವದ ಮೇಲೆ ರಾಜಕಾರಣ ಮಾಡ್ತಿದಿರಲ್ಲ, ಇದರಿಂದ ಹಿಂದೂಗಳಿಗೆ ತೊಂದರೆ ಆಗ್ತಾ ಇಲ್ವಾ? ಎಷ್ಟು ಹಿಂದೂ ಹೆಣ್ಮಕ್ಳುಗಳು ಇವತ್ತು ತೊಂದರೆ ಅನುಭವಿಸ್ತಾ ಇದಾರೆ ಅಂತ ಗೊತ್ತಾ ನಿಮ್ಗೆ? ಹಿಂದುತ್ವದ ಬಗ್ಗೆ ಮಾತಾಡ್ತಿರಲ್ಲ, ಹಿಂದುತ್ವಕ್ಕೆ ಏನ್ ಮಾಡಿದಿರ? ಹಿಂದೂಗಳಿಗೆ ಏನ್ ಮಾಡಿದಿರ? ಉತ್ತರ ಕೊಡ್ರಿ. ನಮಗ್ ಬೇಡ, ಮುಸಲ್ಮಾನ್ರಿಗೆ ಬೇಡ, ಹಿಂದೂಗಳಿಗೆ ಏನ್ ಮಾಡಿದಿರ ನೀವು? ನಿಮ್ಮ ಯೋಗ್ಯತೆ ಇದೆಯಾ ಮಾಡಕ್ಕೆ? ದಯವಿಟ್ಟು ನಾನು ಎಚ್ಚರಿಕೆಯನ್ನ ಕೊಡ್ತೀನಿ. ಪಕ್ಷದ ವಕ್ತಾರನಾಗಿ, ಕಾಂಗ್ರೆಸ್ ಪಕ್ಷದ ವಕ್ತಾರನಾಗಿ ನಾನು ಎಚ್ಚರಿಕೆಯನ್ನ ಕೊಡ್ತೀನಿ. ಈ ಜನ ಆಕ್ರೋಶಕ್ಕೆ ಯಾತ್ರೆ ಏನಿದೆ ಇದು ಕಾಂಗ್ರೆಸ್ ಸರ್ಕಾರದ ಮೇಲಲ್ಲ, ನಿಮ್ಮ ಬಿಜೆಪಿ ಕೇಂದ್ರ ಸರ್ಕಾರ ಐತಲ್ಲ ಇದ್ರ ಮೇಲೆ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ವಿಜೇಂದ್ರ ಅವ್ರಿಗೆ ಕೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಇವತ್ತೇನ್ ಜನಾಕ್ರೋಶ ಮಾಡ್ತಾ ಇದಾರೆ ಬಿಜೆಪಿ ಅವರು, ಅದು ಅವ್ರ ವಿರುದ್ಧನೇ ಮಾಡ್ಕೋತಾ ಇದಾರೆ ಅನ್ಸುತ್ತೆ. 4 ರೂಪಾಯಿ ಮಾಡಿರೋದು ಹಾಲ್ ಮೇಲೆಗಿಂತ 50 ರೂಪಾಯಿ ಸಿಲಿಂಡರ್ ಮೇಲೆ ಮಾಡೋದು ನಾವ್ ಮಾಡ್ಬೇಕಾಗಿತ್ತು, ಅದ್ರ ಬದಲು ಅವರೇ ಮಾಡ್ತಾ ಇದಾರೆ. ಸೊ ಬಿಜೆಪಿಯಿಂದ ಜನಾಕ್ರೋಶ ಯಾರು ಮಾಡ್ತಾ ಇದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು. ಇದು ದೇಶದಲ್ಲಿ ಫಸ್ಟ್ ಟೈಮ್ ಬಿಜೆಪಿ ಅವರು ಬಿಜೆಪಿ ಮೇಲೆನೆ ಸ್ಟ್ರೈಕ್ ಮಾಡ್ತಾರೆ. ಇದೆಲ್ಲೂ ನೋಡಿರ್ಲಿಲ್ಲ, ಇದು ಫಸ್ಟ್ ಟೈಮ್. ಆಮೇಲೆ ವಿಜೇಂದ್ರ ಅವ್ರು ಮಾತಾಡ್ತಾರೆ, ಅವ್ರಿಗೆ ಸ್ಟಾಟಿಸ್ಟಿಕ್ಸ್ ಸ್ವಲ್ಪ ಕೊರತೆ ಇದೆ, ನಾಲೆಜ್ ಕೊರತೆ ಇದೆ. ಸೊ ಅವರು ವಿರೋಧ ಪಕ್ಷದ ನಾಯಕರು ನಮ್ಮ ರಾಜ್ಯಕ್ಕಾಗಿರೋದಕ್ಕೆ ನಮಗೆ ತುಂಬಾ ಸಂತೋಷ ಇದೆ. ಏನಕ್ಕೆ ಅಂದ್ರೆ ಅವ್ರು ಹೇಳ್ತಾರೆ ಕ್ರೂಡ್ ಆಯಿಲ್ ಬೆಲೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ತುಂಬಾ ಜಾಸ್ತಿ ಆಗಿದೆ. ಇದು ಯಾವ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಇದೆ ಅಂತ ನಮಗ್ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಮಗೆ ಸೆಂಟ್ರಲ್ಲಿ ಬರೋದ ಮಾಹಿತಿ ಅರ್ಧಂಬರ್ಧ ಮುಚ್ಚಿಟ್ಟಿ ಬರ್ತಾ ಇದೆ. ಅದ್ರಲ್ಲೂ ಬಂದಿರೋ ಮಾಹಿತಿಯಲ್ಲೇ ತಪ್ಪು ಹೇಳಕ್ ಹೋದ್ರೆ ಇಲ್ಲಿ ಅವರೇ ಜೋಕರ್ ಆಗ್ತಾ ಇದ್ದಾರೆ. ಒಂದು ಮಾತಿಗೆ ಅರ್ಥ ಇಲ್ಲ. ಮತ್ತೆ ಬಡವ್ರ ಪರ ಸರ್ಕಾರ ಅಂತೂ ಇವ್ರು ಅಲ್ಲ ಅಂತ ನಮ್ಗೆ ಮೊದ್ಲಿಂದ ಗೊತ್ತಿದೆ. 4 ರೂಪಾಯಿ ಹಾಲಿಂದ ರೈತರಿಗೆ ಹೋಗ್ತಾ ಇದೆ ಅಂದ್ರೆ ಅವ್ರಿಗೆ ಸೈಡ್ಸ್ಕೊಳಕ್ ಆಗ್ತಾ ಇಲ್ಲ. ಈಗ ಎಲೆಕ್ಷನ್ಸ್ ಬರ್ತಾ ಇದೆ, ZP TP BBMP ಕಾರ್ಪೊರೇಟರ್ಸ್ ಎಲ್ಲ ಎಲ್ಲಿ ಅವ್ರಿಗೆ ಬಿಜೆಪಿ ಕಡೆ ಅವ್ರನ್ನ ಆಕರ್ಷಿಸ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಕೊಡ್ತಾ ಇರೋ ಗ್ಯಾರಂಟಿ ಎಲ್ಲ ಸಕ್ಸಸ್ ಆಗಿದೆ. 1 ತಿಂಗಳು ಲೇಟ್ ಆಗ್ತಾ ಇದೆ ನಿಜ, ಒಪ್ಕೋತೀವಿ, ಬಟ್ ದುಡ್ಡು ಬರ್ತಾ ಇದೆ ಮಹಿಳೆಯರಿಗೆ. ಎಲ್ಲ ಗ್ಯಾರಂಟಿ ಯೋಜನೆಗಳು ಸಕ್ಸಸ್ ಆಗಿರೋದು ನೋಡಿನೇ ಅವರು ಡೆಲ್ಲಿಲಿ ಕಾಪಿ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಇನ್ನು ಕೊಟ್ಟಿಲ್ಲ, ನಾವು ಕೊಡ್ತಾ ಇದೀವಿ.
ಇಷ್ಟೆಲ್ಲ ಮಾಡಿದ್ರು ಅವ್ರು ಮಾಡಿದ್ರೆ ನ್ಯಾಯ, ನಾವ್ ಮಾಡಿದ್ರೆ ಅನ್ಯಾಯ. ಇದನ್ ಮಾಡ್ತಾ ಇದಾರೆ. ಸೊ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಏನೋ ಒಂದ್ ಗೆಲ್ಬೇಕು, ಅವ್ರ ಮೇಲೆ ಕಾನ್ಸಂಟ್ರೇಷನ್ ತಗೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮನ್ನ ಫ್ಲಾಪ್ ಮಾಡಕ್ ಹೋಗಿ ನಮ್ಗೆ ಇನ್ನ ಒಂದ್ ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ, ನಮಗ್ ಪಬ್ಲಿಸಿಟಿ ಕೊಟ್ಟಿದ್ದಾರೆ. ಬಟ್ ಹಂಗಂತ ನಾವ್ 50 ರೂಪಾಯಿ ಜಾಸ್ತಿ ಆಗಿರೋದನ್ನ ಖಂಡಿಸ್ತೀವಿ. ಬಡವ್ರಿಗೆ ಅನ್ಯಾಯ ಆಗಕ್ ಬಿಡಲ್ಲ. ನಾವ್ ಯುವ ಕಾಂಗ್ರೆಸ್ ಯಾರಿದೀವಿ, ಅಧ್ಯಕ್ಷರು ಮಂಜುನಾಥ್ ಗೌಡ್ರು ಅಧ್ಯಕ್ಷತೆಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಹೋರಾಟ ಮಾಡ್ತಾ ಇದೀವಿ. ಇದನ್ನೆಲ್ಲ ತನಕ ನಾವು ತೀವ್ರವಾಗಿ ತಗೊಂಡೋಗ್ತೀವಿ. ಸಮಯ ಸಂದರ್ಭ ಬಂದಲ್ಲಿ ಬಿಜೆಪಿ ಆಫೀಸಿಗೆ ಮುತ್ತಿಗೆ ಹಾಕಕ್ಕೂ ರೆಡಿ ಆಗಿದ್ದೀವಿ. ಬಿಜೆಪಿ ಎಂಪಿಗಳು ಯಾರು ನಮ್ಗೆ ಸಪೋರ್ಟ್ ಮಾಡ್ಲಿಲ್ಲ, ಯಾರು ನಮ್ಗೆ ನಮ್ದೇ ಟ್ಯಾಕ್ಸ್ ದುಡ್ಡ ತಂದ್ಕೊಡ್ಲಿಲ್ಲ, ಅವ್ರಿಗೂ ಸಹ ಮುತ್ತಿಗೆ ಹಾಕಕ್ಕೆ ನಾವು ರೆಡಿ ಆಗಿದ್ದೀವಿ. ಧನ್ಯವಾದ. ಅಕ್ಷತಾ ರವಿಕುಮಾರ್, ರಾಷ್ಟ್ರ ವಕ್ತಾರೆ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮಸ್ಕಾರ, ನನ್ನ ಹೆಸರು ಸೈಯದ್ ಸಕ್ಲೇನ್ ಅಂತ. ನಾನು ಅಜಿತ್ ಸೇಠ್ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೀನಿ. ಈ ಬಾರಿ ಎಲೆಕ್ಷನ್ ಅಲ್ಲಿ ಚುನಾಯಿತ ಅಧ್ಯಕ್ಷ ನಾನು. ಇವತ್ತು ನಾವು ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಸ್ನೇಹಿತರು ಇವತ್ತು ಪ್ರೊಟೆಸ್ಟ್ ಏನ್ ಹಮ್ಮಿಕೊಂಡಿದ್ವಿ. ನಾವು ಬಿಜೆಪಿ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಯಾತಕ್ಕೋಸ್ಕರ ಅಂದ್ರೆ 50 ರೂಪಾಯಿ ಗ್ಯಾಸ್ ಬೆಲೆ ಹೆಚ್ಚಳ ಮಾಡೋರೆ. LPG ನಮ್ಮ ಸರ್ಕಾರ ಇದ್ದಾಗ, UPA ಸರ್ಕಾರ ಇದ್ದಾಗ ನಾವು ಡೊಮೆಸ್ಟಿಕ್ ಸಿಲಿಂಡರ್ನ 510 ರೂಪಾಯಿ ಕೊಡ್ತಾ ಇದ್ವಿ. ಆದ್ರೆ ಇವರು ಅದನ್ನೇ 570 ರೂಪಾಯಿಗೆ ಡೊಮೆಸ್ಟಿಕ್ ಮಾಡಿ, ಮತ್ತೆ ಕ್ರೂಡ್ ಆಯಿಲ್ ಕಡಿಮೆ ಇದ್ರೂ ಹೆಚ್ಚಳ ಮಾಡಿ ನಮ್ಮ ಬಡವರಿಗೆ ಏನು ದಿನನಿತ್ಯ ಸಾಮಗ್ರಿಗೆ 50 ರೂಪಾಯಿ ಒಂದ್ ದಿನದಲ್ಲಿ ಅವರು ಖರ್ಚು ವೆಚ್ಚಾಗಿ ಮಾಡ್ಕೊಂಡು ಒಂದ್ ದಿನ ನಡೆಸ್ಕೊಂಡು ಹೋಗೋ ಪರಿಸ್ಥಿತಿಲಿ ಅದೇ 50 ರೂಪಾಯಿನ ಅವರು ಕಿತ್ತಿ ತಗೊಂಡು ನಮ್ಮ ಸರ್ಕಾರ ಏನ್ ಗ್ಯಾರಂಟಿ ಇಲ್ಲಿ ಕೊಡ್ತಾ ಇದೆ 2000 ರೂಪಾಯಿ, ಅದರಲ್ಲಿ ಪರ್ಯಾಯವಾಗಿ ಹೇಗೆ ತಕ್ಕೋಬೇಕು, ಹೇಗೆ ಕಿತ್ಕೋಬೇಕು ಆ ಪ್ಲಾನ್ ಮಾಡ್ಬಿಟ್ಟು ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಾವ್ರ ಅಂದ್ರೆ ಬೆಲೆ ಏರಿಕೆ ಮಾಡ್ತವ್ರೆ. ಪೆಟ್ರೋಲ್ ಮೇಲೆ 2 ರೂಪಾಯಿ ಮಾಡವ್ರೆ, ಡೀಸೆಲ್ ಮೇಲೆ 2 ರೂಪಾಯಿ ಮಾಡವ್ರೆ, ಅದೇ ರೀತಿ ಗ್ಯಾಸ್ ಮೇಲೆ 50 ರೂಪಾಯಿ ಮಾಡವ್ರೆ. ಉಜ್ವಲ ಯೋಜನೆ ಅಂತ ಮಾಡವ್ರೆ. ಉಜ್ವಲ ಯೋಜನೆಯಲ್ಲಿ 510 ರೂಪಾಯಿ ಮಾಡ್ತಿದ್ರು ಇವ್ರು, ಇವಾಗ ಅದನ್ನೇ 570 ರೂಪಾಯಿ ಕೊಡ್ತವ್ರೆ. ಅದು ಖಂಡನೀಯ. 50 ರೂಪಾಯಿ ಜಾಸ್ತಿ ಮಾಡಿದ್ರೆ ಬಡವರಿಗೆ ನೇರವಾಗಿ ಅದು ಹೊಡೆತ ಬೀಳುತ್ತೆ. ಅವರು ದಿನನಿತ್ಯ ಕೂಲಿ ಕೆಲ್ಸಕ್ಕೆ ಹೋದ್ರೆ 250-300 ರೂಪಾಯಿ ಈ ತರ ದುಡಿಯೋರು. ಎಕ್ದಮ್ ಅವ್ರ ಹತ್ರ 50 ರೂಪಾಯಿ ಕಿತ್ಕೋಬಿಟ್ರೆ ಅದು ಸರಿ ಬರಲ್ಲ. ನಮ್ಮ ಅನಿಸಿಕೆ ಏನಂದ್ರೆ ಕಡಿಮೆ ಮಾಡಬೇಕು, ಬೆಲೆ ಏರಿಕೆ ಮಾಡಬಾರ್ದು, ತೊಂದರೆ ಕೊಡಬಾರ್ದು ಬಡವರಿಗೆ. ಅವ್ರಿಗೆ ಅನುಕೂಲವಾಗಿ ಇರೋ ಪರ್ಯಾಯ ಏನ್ ಬೇಕು ಅದ್ ಮಾಡ್ಬೇಕು. ಇದು ಅವರು ಹಿಂದೂ ಮುಸ್ಲಿಂ ಮಾಡ್ಕೊಂಡು ಜಾತಿ ವಿಷ ಬೀಜ ಹಾಕ್ಬಿಟ್ಟು ರಾಜಕೀಯಗೋಸ್ಕರ ಅವ್ರು ಮಾಡೋದು ಇದು ತಪ್ಪು. ಇವರು ನೇರವಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವರು ಬಡವರ ವಿರುದ್ಧ, ಇವರು ಬಡವರಿಗೋಸ್ಕರ ಅಲ್ಲ. ಏನಿದ್ರು ಇವ್ರದ್ದು ಅದಾನಿ ಅಂಬಾನಿ ಇವ್ರುಗಳನ್ನ ಇವರು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು. ದುಡ್ಡಿರೋರ್ನ ದುಡ್ಡು ಮಾಡ್ಬೇಕು. ಇವರು ಬಡವರು ಯಾವತ್ತೂ ಬೆಳಿಬಾರ್ದು. ಇವ್ರಿಗೆ ಬಡವರು ಎಲ್ಲಿರ್ತಾರ ಅಲ್ಲೇ ಬಿಲೋ ಪಾವರ್ಟಿ ಲೈನ್ ಅಲ್ಲೇ ಸಾಯ್ಬೇಕು, ಅಲ್ಲೇ ಇರ್ಬೇಕು. ಇಷ್ಟ ನನ್ನ ಮಾತು ಹೇಳಿ ಮುಗಿಸ್ತೀನಿ. ನಮಸ್ಕಾರ. ನಾನು ಶ್ರೀನಿಧಿ MP, ಮೈಸೂರು ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಚುನಾಯಿತ ಆಗಿ ಎಲೆಕ್ಟ್ ಆಗಿರೋದು. ಈ ದಿನ ಏನಂತ LPG ಮತ್ತು ಪೆಟ್ರೋಲ್ ಡೀಸೆಲ್ ಬೇರೆ ಏರಿಕೆ ಆಗಿದೆ. ಈ ಬಿಜೆಪಿ ಸರ್ಕಾರದವ್ರ ಕೈಲಿ ಜಾಬ್ ಅಂತೂ ಕೊಡ್ಸಕ್ಕಾಗಲ್ಲ. ಎಲ್ಲ ಬರೀ ಸುಳ್ಳು ಆಶ್ವಾಸನೆ ಕೊಟ್ಟು ಜನಗಳ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದಾರೆ ಹೊರತು ಒಂದು ಯಾವುದೇ ಕ್ವಾಲಿಫಿಕೇಶನ್ ಮುಗಿಸ್ಕೊಂಡು ಹೋಗಿರೋರ್ಗೆ ಅದೇ ಆದ ಅವ್ರಿಗೆ ಕೆಲ್ಸಗಳು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಅವರು ಝೊಮ್ಯಾಟೊ, ಸ್ವಿಗ್ಗಿ ಅಂತ ಯಾವ್ದೇ ಚಿಕ್ಕ ಕೆಲ್ಸಗಳನ್ನ ಮಾಡ್ಕೊಂಡು ಹೋಯ್ತವ್ರೆ. ಈಗ ಈ ತರ ಬೆಲೆ ಏರಿಕೆಯಿಂದ ಅದನ್ನು ಮಾಡಕ್ಕೋಸ್ಕರ ತುಂಬಾ ಕಷ್ಟ ಆಗುತ್ತೆ. ಪೆಟ್ರೋಲ್ಗೆನೆ ಇಷ್ಟೊಂದು ದುಡ್ಡು ಕೊಟ್ಕೊಂಡು ಒಂದು ಚಿಕ್ಕ ಕೆಲಸ, ಈ ಝೊಮ್ಯಾಟೊ ಆಗ್ಬೋದು, ಫುಡ್ ಡೆಲಿವರಿ ಆಗ್ಬೋದು, ಅಥವಾ ಯಾವ್ದೇ ಚಿಕ್ಕ ಕೆಲಸ ಆದ್ರೂ ಮಾಡಕ್ ಆಗ್ತಾ ಇಲ್ಲ. ಪ್ಲಸ್ ಇನ್ನ ಒಂದು ಬೇಸಿಕ್ ನೀಡ್ಸ್ ಆಗ್ಲಿ ಎಲ್ಲಾ ಬೆಲೆನೂ ಹೈಕ್ ಮಾಡಿದ್ದಾರೆ. ಅದ್ರ ಜೊತೆಗೆ ಯಾವುದೇ ತರ ಸೌಲಭ್ಯಗಳಿಲ್ಲ ಮತ್ತು ಹಾಗೂ ಕೆಲ್ಸಗಳೇ ಇಲ್ಲ. ಫಸ್ಟ್ ಆಫ್ ಆಲ್ ಕೆಲಸ ಕೊಟ್ರೆ ತಾನೇ ಇನ್ನ ಬೇಸಿಕ್ ನೀಡ್ಸ್ ಬೇಸಿಕ್ ಆಗಿ ಆ ಜನಗಳು ಬದುಕಾಗದು. ಇವ್ರು ಯಾವ್ದೋ ರೀತಿ ದೇಶ ತಗೊಂಡೋಗ್ತೀನಿ ಅಂದ್ಬಿಟ್ಟು ಇನ್ನ ಪಾವರ್ಟಿಂಗ್ ಮಾಡ್ತಾರೆ ಹೊರತು ದೇಶನ ಉದ್ಧಾರ ಅಂತೂ ಮಾಡಕ್ ಕೆಲ್ಸ ಇಲ್ಲ. ಅದ್ರ ಜೊತೆಗೆ ಜನಾಕ್ರೋಶ ಅಂತ ಮಾಡ್ತಾವ್ರೆ ಹೊರತು ಬಿಜೆಪಿ ಅವ್ರು ಮಾಡ್ತಿರೋದೇ ತಪ್ಪು. ಬಿಜೆಪಿ ಅವ್ರು ಮಾಡ್ತಿರೋದೇ ಜನ ವಿರೋಧ. ಸೆಂಟ್ರಲ್ ಮೇಲೆ ಯಾರು ಅವರು ನ್ಯಾಷನಲ್ ಇಲ್ಲಿ ಅವ್ರ ಸರ್ಕಾರ ಇದೆ,
ಅವ್ರ ಸರ್ಕಾರದ ವಿರೋಧನೇ ಅವ್ರು ಬಿಜೆಪಿ ಅವರೇ ಸ್ಟೇಟ್ ಅಲ್ಲಿ ಮಾಡ್ತಾರೆ ಹೊರತು ಇನ್ನೇನಿಲ್ಲ. ಈ ನಮ್ ಸ್ಟೇಟ್ ಅಲ್ಲಿ ಎಲ್ಲಾ ತರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾವುದೇ ತರ ಅಕ್ಕಿ ಇದಾಗಿರ್ಬೋದು ಅಥವಾ ಯಾವುದೇ ತರ ಅವ್ರ ಯೋಜನೆ ಹೇಳಿದ್ರು ಅದೆಲ್ಲರಿಗೂ ಒಂದೊಂದು ಮನೆಗೂ ಅನುಕೂಲ ಆಗಿ ಸಿಗ್ತಾ ಇದೆ. ಅದೇ ಬಿಜೆಪಿ ಅವರು 10 ವರ್ಷದಿಂದಾನು ಹೇಳ್ಕೊ ಬರ್ತಾ ಇದಾರೆ, ಉದ್ಯೋಗ ಕೊಡಿಸ್ತೀನಿ, ಅಕೌಂಟ್ ಗಳಿಗೆಲ್ಲ 10 ಲಕ್ಷ ರೂಪಾಯಿ ಅಮೌಂಟ್ ಹಾಕ್ಸ್ತೀನಿ ಅಂತ. ಅದೇ ಯಾವುದೇ ಒಂದು ಆದ್ರೂ ಯಾವುದೇ ಸಂಪೂರ್ಣವಾಗಿ ಯಾರಿಗೂ ಸಿಕ್ಕಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇದು ಯಾವುದೇ ಚಿಕ್ಕ ಈ ಬಡವರು ಇರ್ತಾರೆ, ಮಿಡಲ್ ಕ್ಲಾಸ್ ಇರ್ತಾರೆ, ಅವ್ರಿಗೆಲ್ಲರಿಗೂ ಯಾವುದೇ ತರ ತೊಂದರೆ ಆಗದೆ ಇದ್ದಂತೆ ಎಲ್ಲಾ ಫೆಸಿಲಿಟೀಸ್ ನೀಟಾಗಿ ಸಿಗೋವರೆಗೂ ಮಾಡ್ಕೊಡ್ತೀವಿ.